ವಿಧಿ ಬೆಸೆದ ನಂಟು ಭಾಗ 10. ಗಂಡ ಹೆಂಡತಿ ಖುಷಿಯಿಂದ ಇರುವುದನ್ನು ನೋಡಿ ಅವಳಿಗೇನೂ ಅಸೂಯೆ ಆಗಲಿಲ್ಲ. ಬದಲಿಗೆ ನನಗೆ ಯಾವಾಗ ಈ ಭಾಗ್ಯ ಬರಲಿರುವುದು ಎಂದು ಹಲುಬಿದಳು ಅಷ್ಟೇ. ಮುಂದೆ ರೂಮಿನ ಒಳಗೆ ಬಂದವಳು ಕಿಟಕಿಯ ಸರಳು ಹಿಡಿದು ಸುಮ್ಮನೆ ನಿಂತಳು. ಕಾರ್ತಿಕ್ ಮತ್ತು ವಿನುತಾ ಸರಸವನ್ನು ನೋಡಿದವಳಿಗೆ ಸೂರ್ಯನ ನೆನಪಾದ. ಅವನನ್ನು ಗಟ್ಟಿಯಾಗಿ ತಬ್ಬಿ ಹತ್ತಿಡಬೇಕೆನಿಸಿತ್ತು. ಅವನ ಎದೆಯ ಮೇಲೆ ಮಲಗಬೇಕು ಎಂದು ಚಪಲ ಮನಸ್ಸು ಏನೇನೋ ಬಯಕೆಗಳು ಹೆಣೆಯಲು ಶುರು ಮಾಡಿ ಅವಳನ್ನು ಆಕಾಶದಲ್ಲಿ ಹಾರುವಂತೆ ಮಾಡಿತ್ತು. ಕ್ಷಣ ಮಾತ್ರದಲ್ಲಿ ಸೂರ್ಯನ ತಿರಸ್ಕಾರ ಅವಳನ್ನು ಆಕಾಶದಿಂದ ಪಾತಾಳಕ್ಕೆ ಸೆಯಿತು. ಅದ್ಯಾಕೋ ಇಂದು ಅವಳ ಮನಸ್ಸು ಗಂಡನ ಸನಿಹ ಬೇಕೆಂಬ ಬಯಕೆ ಮೂಡಿಸಿತ್ತು. ತನ್ನ ಮನಸ್ಸಿಗೆ ಅದೆಷ್ಟೋ ಪಾಠ ಮಾಡಿದರೂ ಇಂದು ಅವಳ ಮನ ಬಯಕೆಯ ತೋಟದಲ್ಲಿ ವಿವರಿಸುತ್ತಿತ್ತು. ತನ್ನ ಕರುಳಲ್ಲಿದ್ದ ತಾಳಿಯನ್ನು ಮುಟ್ಟಿ, ಯಾಕೆ ದೇವರೇ ನನ್ನ ಜೀವನ ನಿಂತ ನೀರು ಮಾಡಿಬಿಟ್ಟೆ. ನಾನು ಒಂದು ಹೆಣ್ಣು ಭಗವಂತ, ಈ ರೀತಿ ಬಯಕೆಗಳನ್ನು ನನ್ನ ಮನದಲ್ಲಿ ಸೃಷ್ಟಿಸಿ ಗಂಡನಿಂದ ದೂರವಿಟ್ಟಿದ್ದೀಯಲ್ಲ, ಇದು ಸರಿನಾ? ಬೇಡವೆಂದರೂ ಈ ಹಾಳಾದ ಮನಸ್ಸು ನನ್ನ ಮಾತೇ ಕೇಳುತ್ತಿಲ್ಲ ಎಂದು ಯೋಚಿಸುತ್ತಿದ್ದವಳ ಹೆಗಲ ಮುಟ್ಟಿದಳು ವಿನುತಾ. ಹಿಂತಿರುಗಿದ ಮಧು ವಿನುತಾನ ನೋಡಿ, ಏನು ಬೇಕಾಗಿತ್ತು ಅತ್ತಿಗೆ? ಯಾಕೆ ಮಧು, ನಾನು ನನ್ನ ರೂಮಿಗೆ ಬರಬಾರದಾ ಎಂದಳು. ಅಯ್ಯೋ ಅತ್ತಿಗೆ, ಬನ್ನಿ, ನಾನು ಯಾಕೆ ಬೇಡ ಎನ್ನಲಿ ಎಂದು ನಕ್ಕಳು. ಹೇಳು ಮಧು, ನಿನ್ನ ಮತ್ತೆ ಸೂರ್ಯನ ಮಧ್ಯದ ಸಂಬಂಧ ಹೇಗಿದೆ ಎಂದು ಮಧು ಮುಖವನ್ನೇ ನೋಡಿದಳು. ನಾನು ನೋಡುತ್ತಾನೇ ಇದ್ದೀನಿ, ಇವತ್ತು ಬಂದು ಕರೆದುಕೊಂಡು ಹೋಗುತ್ತಾನೆ, ನಾಳೆ ಬಂದು ಕರೆದುಕೊಂಡು ಹೋಗುತ್ತಾನೆ ಎಂದು. ಆದರೆ ಅವನು ಬರಲೇ ಇಲ್ಲವಲ್ಲ. ಅವನ ಮನಸ್ಸಿನಲ್ಲಿ ಇನ್ನು ಅಂಕಿತ ಇದ್ದಾಳೆ, ಅದಕ್ಕೆ ಅವನು ನಿನ್ನ ಕರೆದುಕೊಂಡು ಹೋಗಲು ಬಂದಿಲ್ಲವಾ? ಅಲ್ಲ ಕಣೆ, ನೀನೇ ಮಾವನಿಗೆ ಹೇಳಿ ನಿನ್ನ ಗಂಡನ ಮನೆಗೆ ಹೋಗಬಾರದಾ? ನೀನು ಇಲ್ಲೇ ಇದ್ದರೆ ಜೀವನ ಪೂರ್ತಿ ಇಲ್ಲೇ ಇರಬೇಕಾಗುತ್ತದೆ ನೋಡು. ಅಲ್ಲ, ನಿನ್ನ ಸಂಸಾರ ಶುರುವಾಗೋದು ಯಾವಾಗ? ನೀನು ನಿನ್ನ ಗಂಡನ ಮನೆಗೆ ಹೋಗಿ ಸೂರ್ಯನ ಒಲಿಸಿಕೋ, ಇಲ್ಲ ಎಂದರೆ ಜೀವನ ಪೂರ್ತಿ ಮಾಘ ಸ್ನಾನ ಮಾಡಿಕೊಂಡಿರಬೇಕಾಗುತ್ತದೆ. ನೀನು ನಿನ್ನದೇ ಆದ ಕುಟುಂಬ ಬೇಡವಾ? ಗಂಡ ಮಕ್ಕಳು ಎಂದು ನೀನು ಸುಖವಾಗಿರುವುದು ಯಾವಾಗ? ಮೊದಲು ಮಾವನ ಹತ್ತಿರ ಮಾತನಾಡಿ ನಿನ್ನ ಮನೆಗೆ ಹೋಗೋದು ನೋಡು. ನಾನು ಹೇಳಿದ್ದು ಅರ್ಥವಾಯಿತು ತಾನೇ? ಯಾವಾಗ ನೋಡಿದರೂ ವಿರಾಗಿ ಥರ ಜೀವನಾನ ಮುಗಿದೇ ಹೋಯಿತು ಎನ್ನೋ ಹಾಗೆ ಕೂತಿರಬೇಡ. ನನಗೇನು ನೀನು ಇಲ್ಲಿರೋದು ಬೇಸರವಲ್ಲ ಮಧು, ನಿನ್ನ ಜೀವನ ಚೆನ್ನಾಗಿರಲಿ ಎಂದು ಹೇಳುತ್ತಿದ್ದೀನಿ ಅಷ್ಟೇ, ಯೋಚನೆ ಮಾಡು ಎಂದು ಹೋದಳು ವಿನುತಾ. ವಿನುತಾ ಮಾತು ಕೇಳಿ ಮಧುಗೆ ಆಶ್ಚರ್ಯ. ಯಾವಾಗಲೂ ಕೊಂಕು ಮಾತನಾಡುತ್ತಿದ್ದ ಅತ್ತಿಗೆ ಇಂದು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿ ಮಾತನಾಡುತ್ತಿದ್ದಾರೆ. ಹೌದು, ಅತ್ತಿಗೆ ಹೇಳಿದ್ದರಲ್ಲಿ ಯಾವುದೂ ತಪ್ಪಿಲ್ಲ. ನಾನು ದೊಡ್ಡಪ್ಪನ ಹತ್ತಿರ ಮಾತನಾಡಿ ನನ್ನ ಗಂಡನ ಮನೆಗೆ ಹೋಗಬೇಕು, ಬೆಳಗ್ಗೆ ದೊಡ್ಡಪ್ಪನ ಬಳಿ ಮಾತನಾಡಬೇಕು ಎಂದು ನಿಶ್ಚಯಿಸಿ ದಿಂಬಿಗೆ ತಲೆ ಕೊಟ್ಟಳು. ವಿದ್ಯಾರಿಗಂತೂ ಮಧು ಯಾರನ್ನು ಪ್ರೀತಿಸುತ್ತಿದ್ದಾಳೆ ಎಂಬ ಮಾತು ಕೇಳಿದಾಗಿನಿಂದ ನೆಮ್ಮದಿಯೇ ಇರಲಿಲ್ಲ. ಯಾವ ಕೆಲಸದಲ್ಲಿಯೂ ಅವರಿಗೆ ಆಸಕ್ತಿ ಇರಲಿಲ್ಲ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಅವರ ಮನ ಕುದಿಯುತ್ತಿರುವ ಅನ್ನದಂತೆ ಕುದಿಯುತ್ತಿತ್ತು. ಅದೇ ಯೋಚನೆಯಲ್ಲೇ ಮುಳುಗಿ ಹೋದವರಿಗೆ ಎಚ್ಚರಿಸಿದ್ದು ಮೊಬೈಲ್ ಬಡಿತ. ಮೊಬೈಲ್ ಕಿವಿಗಿಟ್ಟುಕೊಂಡು ಹೇಳಿ ಅತ್ತಿಗೆ ಎಂದರು. ವಿದ್ಯಾರ ಸ್ವರದಲ್ಲಿ ಸತ್ವವಿಲ್ಲದನ್ನು ಗ್ರಹಿಸಿದ ರೇಣುಕಾ, ಯಾಕೆ ವಿದ್ಯಾ, ಬೇಜಾರಿನಲ್ಲಿದ್ದೀಯಾ? ಯಾಕೆ, ಏನಾಯಿತು? ಇನ್ನೂ ನಿನ್ನ ಸೊಸೆ ಮನೆಗೆ ಬರಲಿಲ್ಲವಾ ಎಂದು ಕೊಂಕಾಗಿ ಕೇಳಿದರು. ಅವಳಿಗೆ ಬರೋದಕ್ಕೆ ಇಷ್ಟವಿಲ್ಲವೆನಿಸುತ್ತದೆ ಅತ್ತಿಗೆ, ಅದಕ್ಕೆ ತವರು ಮನೆಯಲ್ಲಿಯೇ ಇದ್ದಾಳೆ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ವಿದ್ಯಾ. ಯಾಕೆ ವಿದ್ಯಾ, ಇಷ್ಟೊಂದು ಬೇಜಾರಾಗಿದ್ದೀಯಾ? ಏನೇ ಇದ್ದರೂ ನನ್ನ ಹತ್ತಿರ ಹೇಳು ಎಂದು ರೇಣುಕಾ. ವಿದ್ಯಾ ಯಾವುದೋ ವಿಚಾರವನ್ನು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಾಳೆ ಎಂದು ಅವರ ಧ್ವನಿ ತಿಳಿದುಕೊಂಡ ರೇಣುಕಾ ಅವರ ಬಾಯಿ ಬಿಡಿಸಲು ನಯವಾಗಿ ಮಾತನಾಡಿದರು. ಅಯ್ಯೋ, ಏನೂ ಇಲ್ಲ ಅತ್ತಿಗೆ, ಮತ್ತಿನ್ನೇನು ಸಮಾಚಾರ? ಸಿಂಚನ ಮತ್ತೆ ಅಣ್ಣ ಹೇಗಿದ್ದಾರೆ? ಸಿಂಚನ ಈ ನಡುವೆ ಮನೆಗೆ ಬರೋದೇ ಬಿಟ್ಟಿದ್ದಾಳೆ ಎಂದು ತಮ್ಮ ಆಲೋಚನೆಯನ್ನು ಮರೆತು ಕೇಳಿದರು. ಎಲ್ಲರೂ ಚೆನ್ನಾಗಿದ್ದಾರೆ. ಏನೋ ಯೋಚಿಸೋ ಹಾಗೆ ಇತ್ತು ನಿನ್ನ ಧ್ವನಿಯಲ್ಲಿ, ಅದಕ್ಕೆ ಕೇಳಿದೆ. ಹೋಗಲಿ ಬಿಡು, ನಿನಗೆ ನನ್ನ ಹತ್ತಿರ ಹೇಳಿಕೊಳ್ಳೋಕೆ ಇಷ್ಟವಿಲ್ಲವೆನಿಸುತ್ತದೆ. ಏನೋ ಕಾಳಜಿಯಿಂದ ಕೇಳಿದೆ ಅಷ್ಟೇ. ಸರಿ, ನಾನಿನ್ನು ಫೋನ್ ಕಟ್ಟು ಮಾಡುತ್ತೇನೆ ಎಂದ ರೇಣುಕಾರ ಮಾತಿಗೆ ಅತ್ತಿಗೆ ಎಂದು ತಡೆದರು ವಿದ್ಯಾ. ಅತ್ತಿಗೆ, ಹೇಗೆ ಹೇಳಲಿ ನಿಮಗೆ ನನ್ನ ಸೊಸೆ ಯಾರನ್ನು ಇಷ್ಟಪಡುತ್ತಿದ್ದಾಳೆ ಎಂದು? ವಿದ್ಯಾ, ಏನು ಹೇಳುತ್ತಿದ್ದೀಯಾ? ಮಧು ಯಾರನ್ನು ಇಷ್ಟಪಡುತ್ತಿದ್ದಾಳ? ಅಯ್ಯೋ ದೇವರೇ, ಅವಳನ್ನು ನೋಡಿದಾಗಲೇ ನನಗೆ ತಿಳಿದಿತ್ತು. ಯಾಕೋ ಅವಳ ಗುಣನೇ ಸರಿ ಕಾಣಲಿಲ್ಲ ನನಗೆ. ನಿನ್ನ ಹತ್ತಿರ ಹೇಳಿದರೆ ನೀನು ಬೇಜಾರಾಗುತ್ತೀಯಾ ಎಂದು ಸುಮ್ಮನಾದೆ ಎಂದರು. ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ರೀತಿ ಮಧು ಮೇಲೆ ಕೋಪಗೊಂಡಿದ್ದ ವಿದ್ಯಾ ಮತ್ತಷ್ಟು ಕೋಪಗೊಳ್ಳಲಿ ಎಂಬ ಉದ್ದೇಶದಿಂದ, ಯಾರು ಆ ಹುಡುಗ ಎಂದು ರೇಣುಕಾ. ಅವಳ ಜೊತೆ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದ ತೇಜಸ್ವಿ ಎಂಬ ಹುಡುಗನಂತೆ. ನಾನು ನಮ್ಮ ಯಜಮಾನರಿಗೆ ಹೇಳಿದ್ದೆ ಮದುವೆ ನಿಂತಾಗ ಮಧುನ ನಮ್ಮ ಸೊಸೆಯಾಗಿ ಮಾಡಿಕೊಳ್ಳುವುದು ಬೇಡವೆಂದು. ಆದರೂ ನನ್ನ ಮಾತು ಕೇಳದೆ ಅವಳನ್ನು ಸೊಸೆ ಮಾಡಿಕೊಂಡರು. ಹೋಗಲಿ, ಮದುವೆ ಆಯಿತು, ಇನ್ನು ಮುಂದೆ ಇವಳನ್ನು ಸೊಸೆಯಾಗಿ ಒಪ್ಪಿಕೊಂಡು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳೋಣವೆಂದುಕೊಂಡೆ.
ಆದರೆ ಅವಳು ಯಾರನ್ನೋ ಪ್ರೀತಿಸುತ್ತಿದ್ದಾಳೆ ಎಂದರು ವಿಷಾದದಿಂದ. ವಿದ್ಯಾ ಒಂದು ಮಾತು ಹೇಳಲ್ಲ. ಅವತ್ತು ಮಧು ಮಾವ ಎಂದು ಹೇಳಿಕೊಂಡು ಒಬ್ಬ ಬಂದಿದ್ದನಲ್ಲ, ಅವನಿಗೆ ಇವಳು ಯಾರನ್ನೋ ಇಷ್ಟಪಡುವುದು ತಿಳಿದಿತ್ತು. ಅದಕ್ಕೆ ಅವನು ಬಂದಾಗ ನಿನ್ನ ಸೊಸೆ ಭಯದಿಂದ ನಿಂತಿದ್ದಳು. ನೀನು ಯಾಕೆ ಅವನನ್ನು ವಿಚಾರಿಸಬಾರದು? ಅವಳ ಬಗ್ಗೆ ಇನ್ನೂ ಹೆಚ್ಚು ತಿಳಿಯುತ್ತದೆ. ಅಪ್ಪ ಸರಿ ಇದ್ದಿರಲ್ವಾ ಮಗಳು ಸರಿ ಇರಲು? ಅಪ್ಪನ ಬುದ್ಧಿನೇ ಮಗಳಿಗೂ ಬಂದಿದೆ ಎಂದರು. ವಿದ್ಯಾರ ಮನಸ್ಥಿತಿ ಕಂಡು ಕಬ್ಬಿಣ ಕಾದಾಗಲೇ ಬಡಿಯಬೇಕು. ಹಾಗೆ ವಿದ್ಯಾನ ಮನಸ್ಸು ಕ್ಷಣ ಚಿತ್ತಕ್ಷಣ ಪಿತ್ತ. ಇವಳು ಕೋಪದಲ್ಲಿರುವಾಗಲೇ ಮಧು ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವ ಹಾಗೆ ಮಾಡಬೇಕು. ಹಾಗೆ ಮಧು ಯಾಕೆ ಅವಳ ಮಾವನ್ನ ನೋಡಿ ಹೆದರಿಕೊಂಡಳು ಎಂದು ತಿಳಿದುಕೋಬೇಕು ಎಂದು ಯೋಚಿಸಿ ವಿದ್ಯಾರ ತಲೆ ಕೆಡಿಸಿದರು. ಹೌದು ಅತ್ತಿಗೆ, ನಾನು ಅವರ ಮಾವನ ಹತ್ತಿರ ಮಾತನಾಡಿ ಅವರ ದೊಡ್ಡಪ್ಪನ ಬಳಿ ಮಾತನಾಡುತ್ತೇನೆ ಎಂದು ಕರೆ ತುಂಡರಿಸಿದರು ವಿದ್ಯಾ. ಹಲೋ ನಾಗೇಶ ಮಾತನಾಡುತ್ತಿರುವುದು ಎಂದು ಅನುಮಾನದಿಂದ ಕೇಳಿದರು ವಿದ್ಯಾ. ಹೌದು, ನೀವು ಯಾರು? ನನಗೆ ಫೋನ್ ಮಾಡಿರುವ ಹೆಂಗಸಿನ ಧ್ವನಿ ಎಲ್ಲೋ ಕೇಳಿದವನಿಗೆ ಎಂದು ಕೇಳಿದ. ಯಾಕೋ ವಿದ್ಯಾರಿಗೆ ಮಾತನಾಡಲು ಬಾಯೇ ಬರಲಿಲ್ಲ. ನಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನಡತೆಯ ಬಗ್ಗೆ ಇನ್ನೊಬ್ಬರ ಬಳಿ ಕೇಳುವುದು ಎಷ್ಟು ಸರಿ? ಬೇಡ ಎಂದುಕೊಂಡರು. ಇನ್ನೊಂದು ಮನಸ್ಸು ಅವಳ ಗುಣ ಹೇಗೆ ಎಂದು ತಿಳಿದುಕೊಂಡರೆ ಮನಸ್ಸು ನಿರಾಳವಾಗುತ್ತದೆ ಎಂದು ಯೋಚಿಸುತ್ತಿದ್ದವರು ಮತ್ತೊಮ್ಮೆ ಅವನ ನೀವ್ಯಾರು ಎಂಬ ಧ್ವನಿಗೆ ನಾನು ವಿದ್ಯಾ ಎಂದು ಮಧು ಅತ್ತೆ ನೆನಪಿದೆಯಾ ಎಂದು ಸಂಶಯದಿಂದ ಕೇಳಿದರು. ಹೌದು ಅಕ್ಕ, ಗೊತ್ತಿದೆ. ಏನು ಸಮಾಚಾರ? ಎಲ್ಲರೂ ಹೇಗಿದ್ದೀರಾ ಎಂದು ಕುಶಲೋಪರಿಯಿಂದ ವಿಚಾರಿಸಿದ. ಇವರು ಯಾಕೆ ನನಗೆ ಫೋನ್ ಮಾಡಿದ್ದಾರೆ ಎಂದು ಮನದಲ್ಲಿ ಯೋಚಿಸುತ್ತಾ, ನಾವು ಚೆನ್ನಾಗಿದ್ದೀವಿ. ನಿನ್ನಿಂದ ಒಂದು ವಿಷಯ ತಿಳಿದುಕೊಳ್ಳಬೇಕೆಂದು ಫೋನ್ ಮಾಡಿದ್ದು. ನೇರವಾಗಿ ಉತ್ತರಿಸು. ಕೇಳಿ ಅಕ್ಕ, ನಾನು ನೇರವಾಗಿಯೇ ಹೇಳುತ್ತೇನೆ ಅಂತ. ಮಧು ಹೇಗೆ ಎಂದು ಸ್ವಲ್ಪ ತೊದಲುತ್ತಾ ಕೇಳಿದರು. ಮಧು ಹೇಗೆ ಎಂದರೆ ನನಗೆ ಅರ್ಥವಾಗುತ್ತಿಲ್ಲ. ಮಧು ಗುಣ ಹೇಗೆ ಎಂದು ಕೇಳುತ್ತಿರುವುದು. ನೀವು ಅವಳ ಮಾವ ತಾನೇ? ಚಿಕ್ಕ ವಯಸ್ಸಿನಿಂದ ಅವಳನ್ನು ನೋಡಿದ್ದೀರಲ್ವಾ? ಹಾಗಾಗಿ ಅವಳ ನಡವಳಿಕೆ ಹೇಗೆ ಎಂದು ಕೇಳಿದರು ವಿದ್ಯಾ. ವಿದ್ಯಾರ ತಲೆಯನ್ನು ಪೂರ್ತಿಯಾಗಿ ಕೆಡಿಸಿದ್ದರು ರೇಣುಕಾ. ಲಡ್ಡು ಬಂದು ಬಾಯಿಗೆ ಬಿತ್ತ ಮಗ, ಇಂತಹ ಅವಕಾಶ ಮತ್ತೆ ಸಿಗಲ್ಲ. ನನ್ನ ಮದುವೆಯಾಗು ಎಂದರೆ ನಾನು ಸತ್ತರೂ ನಿನ್ನ ಮದುವೆಯಾಗಲ್ಲ ಎಂದು ನಕರ ಮಾಡುತ್ತಿದ್ದೆ ಅಲ್ವಾ ಮಧು? ಈಗ ನಿನಗೆ ನರಕ ಎಂದರೆ ಏನು ಎಂದು ತೋರಿಸುತ್ತೇನೆ ಎಂದುಕೊಂಡು. ಮಧು ತುಂಬ ಒಳ್ಳೆ ಹುಡುಗಿನೇ ಆದರೆ ಎಂದು ರಾಗವೆಳೆದ ನಾಗೇಶನ ಮಾತಿಗೆ. ಆದರೆ ಎಂದರೆ ಏನು? ಕಾತುರವಾಗಿ ಕೇಳಿದರು ವಿದ್ಯಾ. ಒಂದು ಸಣ್ಣ ಅನುಮಾನ ವಿದ್ಯಾರ ಒಳ್ಳೆತನವನ್ನ ಕೊಂದಿತ್ತು. ಅದು ಅಕ್ಕ, ಮಧು ಒಳ್ಳೆಯವಳೆ, ಆದರೆ ಸ್ವಲ್ಪ ಚಂಚಲ ಮನಸ್ಸಿನವಳು. ನಮ್ಮ ಊರಿನಲ್ಲಿ ಕಾಲೇಜ್ಗೆ ಹೋಗಬೇಕಾದರೆ ಒಂದು ಹುಡುಗನನ್ನ ಪ್ರೀತಿಸುತ್ತಿದ್ದಳು. ಹೇಳೋರು ಕೇಳೋರು ಇಲ್ಲ ನೋಡಿ. 16 ವಯಸ್ಸು, ಹುಚ್ಚುಕೋಡಿ ಮನಸ್ಸು ಎಂದು ನಾನು ಸುಮ್ಮನಾದೆ. ಬೆಂಗಳೂರಿನಲ್ಲಿ ಯಾವುದೋ ಹುಡುಗನನ್ನ ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿಯಿತು. ನಾನೇನಾದರೂ ಬುದ್ಧಿ ಹೇಳೋದಕ್ಕೆ ಹೋದರೆ ನೀನ್ಯಾರು ನನ್ನ ಬಗ್ಗೆ ಮಾತನಾಡುವುದಕ್ಕೆ ಎಂದು ನನ್ನನ್ನೇ ಬೈಯೋಳು. ನಿನಗೇನು ಹಕ್ಕಿದೆ ನನ್ನ ಪ್ರಶ್ನೆ ಮಾಡೋದಕ್ಕೆ? ಜಾಸ್ತಿ ಮಾತನಾಡಿದರೆ ಸರಿ ಇರೋಲ್ಲ ಎಂದು ನನಗೆ ಎದುರಿಸೋಳು. ಅವಳ ದೊಡ್ಡಪ್ಪನಿಗೆ ಮಧು ಯಾವ ತಪ್ಪು ಮಾಡಲ್ಲ ಎಂಬ ಕರುಡು ನಂಬಿಕೆ. ಅದಕ್ಕೆ ಅವಳು ಆಡಿದ್ದೇ ಆಟ. ನೀನು ಹೇಳುತ್ತಿರುವುದು ನಿಜಾನ ಎಂದು ಸಂಶಯದಿಂದ ಕೇಳಿದರು. ಯಾಕೋ ಅವನ ಮಾತು ನಿಜವೆನಿಸಲಿಲ್ಲ. ನಿಜ ಅಕ್ಕ, ನಾನು ಸುಳ್ಳು ಹೇಳಿದರೆ ನನಗೆ ಲಕ್ವ ಹೊಡೆಯಲಿ ಎಂದು ಅವನ ಮಾತು ಕೇಳಿದ ವಿದ್ಯಾರು ಕೋಪದಿಂದ ಮೊಬೈಲ್ ಕಟ್ ಮಾಡಿದರು. ಮಧು ಮಧು ಎಂದು ಜೋರಾಗಿ ಕೂಗಿದರು ವೀರಭದ್ರಯ್ಯನವರು. ತನ್ನದೇ ಯೋಚನೆಯೊಳಗೆ ಮುಳುಗಿ ಹೋದವಳಿಗೆ ಮಧು ಮತ್ತೆ ಗಡುಸಾಗಿ ಕರೆದ ದೊಡ್ಡಪ್ಪನ ಕೂಗಿಗೆ ಹಾಲ್ಗೆ ಬಂದಳು. ದೊಡ್ಡಪ್ಪನ ಕೋಪದಿಂದ ಧುಮುಗುಡುತ್ತಾ ನಿಂತಿರುವುದನ್ನು ನೋಡಿ ದೊಡ್ಡಪ್ಪ ಏನು ಎಂದು ಕೇಳಲು ಬಂದವಳ ಕೆನ್ನೆಗೆ ಚಟಾರೆಂದು ಬಾರಿಸಿದರು. ಅನಿರೀಕ್ಷಿತವಾಗಿ ಬಿದ್ದ ಹೊಡೆತಕ್ಕೆ ತತ್ತರಿಸಿದಳು. ಕಣ್ಣುಗಳು ತುಂಬಿ ಬಂತು. ತಲೆಯೆಲ್ಲ ಗಿರಗಿರವೆಂದು ಸುತ್ತುತ್ತಿತ್ತು. ಎದ್ದು ವೀರಭದ್ರನವರು ಅವಳ ಮೇಲೆ ಕೋಪಗೊಂಡವರಲ್ಲ. ಮೊದಲ ಬಾರಿ ಅವಳ ಮೇಲೆ ಕೈ ಮಾಡಿ ತನ್ನ ಕೆನ್ನೆ ಹಿಡಿದುಕೊಂಡು ತಲೆ ಎತ್ತಿ ವೀರಭದ್ರನವರನ್ನೇ ನೋಡಿ ದೊಡ್ಡಪ್ಪ ಎಂದಳು. ಯಾಕಾಗಿ ಹೊಡೆದರಿ ಎಂದು ತಿಳಿಯದೆ ಯಾರು ಆ ಹುಡುಗ ಎಂದು ಮತ್ತೆ ಕೋಪದಿಂದ ಕಣ್ಣನ್ನು ಕೆಂಪಾಗಿಸಿಕೊಂಡು ಕೇಳಿದರು. ದೊಡ್ಡಪ್ಪ ಯಾರು ಎಂದು ಅವರನ್ನೇ ನೋಡಿದಳು. ಎಂದು ಕೂಡ ತಮ್ಮ ಹೆಸರಿನಂತೆ ರೌದ್ರ ರೂಪ ತೋರಿಸಿರಲಿಲ್ಲ ವೀರಭದ್ರ. ತನ್ನ ಬಳಿ ಶಾಂತ ರೂಪದಲ್ಲಿ ಮಾತನಾಡುತ್ತಿದ್ದ ದೊಡ್ಡಪ್ಪನ ಕೋಪ ನೋಡಿ ಭಯದಿಂದ ಕೇಳಿದಳು. ತೇಜಸ್ವಿ ಎಂದರೆ ಯಾರು? ಮತ್ತದೇ ಗಡುಸು ಧ್ವನಿಯಲ್ಲಿ ಕೇಳಿದರು. ನನಗೆ ಮದುವೆಗೂ ಮುಂಚೆನೇ ಕೇಳಿದ್ದೆ ತಾನೆ? ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಹೇಳು ಎಂದು ಕೇಳಿದ್ದೆ ತಾನೆ ಎಂದು ಅಬ್ಬರಿಸಿದರು. 2 ಅಕ್ಷಿ ತುಂಬ ತುಂಬಿ ತುಳುಕಿದ ನೀರನ್ನು ತೊಡೆದು ಹಾಕಿ ಹೌದು ಎಂದು ತಲೆಯಾಡಿಸಿದಳು. ಮತ್ತೆ ನಾನು ಯಾರನ್ನೂ ಪ್ರೀತಿಸಿಲ್ಲ ದೊಡ್ಡಪ್ಪ ಎಂದು ಯಾಕೆ ಸುಳ್ಳು ಹೇಳಿದೆ? ಕೊಂಚವೂ ಮಾತಿನ ದಾಟಿ ಬದಲಾಗಿರಲಿಲ್ಲ. ಅವಳಿಗೂ ಒಂದು ತಿಳಿಯದು. ಎಲ್ಲ ಗೋಜಲವಾಗಿತ್ತು. ದೊಡ್ಡಪ್ಪ ಏನು ಹೇಳುತ್ತಿದ್ದೀರಾ? ದಯವಿಟ್ಟು ಅರ್ಥವಾಗುವಂತೆ ಹೇಳಿ ಎಂದಳು ದಯನೀಯವಾಗಿ. ಅದ್ಯಾಕೋ ಕಣ್ಣು ತುಂಬಿಕೊಂಡು ದೈನ್ಯದಿಂದ ತನ್ನ ನೋಡಿದ ಮಧುಳ ಮುಖ ನೋಡಿ ಮನಸ್ಸು ದ್ರವಿಸಿತು. ತನ್ನ ಕೋಪವನ್ನು ಅದುಮಿಟ್ಟುಕೊಂಡು ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುತ್ತೀಯಾ ಎಂದು ಅವಳ ಮುಖವನ್ನೇ ನೋಡಿದರು. ಹ್ಞೂ
ಎಂಬಂತೆ ತಲೆಯಾಡಿಸಲು ರೂಮಿನಲ್ಲಿ ಕುಳಿತು ಸರಿತಾರಿಗೆ ಗಂಡನ ಜೋರು ಮಾತು ಹಾಗೂ ಮಧು ಮೇಲಿನ ಕೋಪಗೊಂಡವರದು ನೋಡಿ ಆಶ್ಚರ್ಯವಾಗಿತ್ತು. ಎಂದು ತನ್ನ ಗಂಡ ಮಧುವನ್ನು ಜೋರಾಗಿ ಗದರಿದವರಲ್ಲ, ಇಂದು ಅವಳ ಮೇಲೆ ಕೋಪದಿಂದ ಕೂಗಾಡುತ್ತಿರುವುದನ್ನು ನೋಡಿ ನಿಧಾನವಾಗಿ ಮಂಚದಿಂದ ಕೆಳಗಿಳಿದು ನಿಧಾನವಾಗಿ ನಡೆಯುತ್ತಾ ಹಾಲ್ಗೆ ಬಂದರು. ಹೇಳು ಮಧು, ತೇಜಸ್ವಿ ಯಾರು ಎಂಬ ದೊಡ್ಡಪ್ಪನ ಗಡಸು ಧ್ವನಿಗೆ ಕೊಂಚ ಬೆದರಿ ಅವರು ನನ್ನ ಸಹೋದ್ಯೋಗಿ. ಏಕೆ ದೊಡ್ಡಪ್ಪ? ಭಯವಿದ್ದರೂ ಧೈರ್ಯವಹಿಸಿ ಕೇಳಿದಳು. ಎಷ್ಟು ದಿನದಿಂದ ಪ್ರೀತಿಸುತ್ತಿದ್ದೀಯಾ ತೇಜಸ್ವಿನ? ನಿಜ ಹೇಳು ಎಂಬ ಮಾತಿಗೆ ಕ್ಷಣಕಾಲ ಏನೆಂದು ಉತ್ತರಿಸಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ಅರ್ಥೈಸಿಕೊಂಡ ವೀರಭದ್ರಯ್ಯನವರು, ನಾನು ನಮ್ಮ ಮಧು ಯಾವತ್ತೂ ತಪ್ಪು ಮಾಡಲ್ಲ ಎಂದು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟುಕೊಂಡಿದ್ದೆ ಗೊತ್ತಾ, ಆದರೆ ನೀನು ನನ್ನ ನಂಬಿಕೆಯನ್ನು ಹುಸಿ ಮಾಡಿಬಿಟ್ಟೆ ಎಂದು ಸೋಫಾದ ಮೇಲೆ ಕುಸಿದು ಕುಳಿತರು. ಸ್ವಂತ ಮಗಳಿಗಿಂತ ಹೆಚ್ಚು ಮಮತೆ ಇಲ್ಲದಿದ್ದರೂ ಯಾವುದೋ ಅನುಕಂಪ, ಎಲ್ಲಿ ಇವಳ ಬದುಕು ಮೂರಾಬಿಟ್ಟಿಯಾಗಿ ಬಿಡುವುದೋ ಎಂಬ ಆತಂಕ, ನೋವಿನಿಂದ ಒಂದು ಹನಿ ಕಣ್ಣೀರು ಉದುರಿತು. ಈ ವಿಷಯ ದೊಡ್ಡಪ್ಪನಿಗೆ ಹೇಗೆ ತಿಳಿಯಿತು? ಯಾರು ಹೇಳಿದರು? ಅಯ್ಯೋ ದೇವರೇ, ಯಾಕೆ ಈ ರೀತಿ ಪರೀಕ್ಷಿಸುತ್ತಿದ್ದೀಯಾ? ಇವರೆಲ್ಲ ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದಾರೆ, ನಾನೇನು ಹೇಳಲಿ ಎಂದು ತನ್ನ ಕೈಯನ್ನು ಹಿಸುಕಿಕೊಳ್ಳುತ್ತಾ ದೊಡ್ಡಪ್ಪ ಎಂದು ಮಾತನಾಡಲು ಬಂದವಳು ನಿಧಾನವಾಗಿ ನಡೆದು ಬರುತ್ತಿದ್ದ ಸರಿತಾರನ್ನು ನೋಡಿ ದೊಡ್ಡಮ್ಮ ಎಂದು ಅವರ ಕೈ ಹಿಡಿದು ಸೋಫಾದ ಮೇಲೆ ಕೂರಿಸಲು, ರೀ, ಏನು ಹೇಳುತ್ತಿದ್ದೀರಾ? ಮಧು ಯಾವುದೋ ಹುಡುಗನನ್ನ ಪ್ರೀತಿಸುತ್ತಿದ್ದಾಳ? ನಾನು ಈ ಮಾತನ್ನು ನಂಬಲ್ಲ. ನೀವು ಮಧುನ ಇಷ್ಟನ ಅರ್ಥ ಮಾಡಿಕೊಂಡಿರುವುದು? ನಿಮಗೆ ಯಾರು ಈ ವಿಷಯ ಹೇಳಿದ್ದು? ಗಂಡನ ಭುಜದ ಮೇಲೆ ಕೈ ಇಟ್ಟು ಕೇಳಿದಳು ಸರಿತಾ. ಹೆಂಡತಿ ಇಂದು ಮಧು ಪರವಾಗಿ ಮಾತನಾಡಿದ್ದುದು ಕಂಡು ಆಶ್ಚರ್ಯವಾದರೂ ತೋರಿಸಿದೆ. ಅಲ್ಲೇ ನಿಂತಿದ್ದಾಳೆ ನೋಡು, ಅವಳನ್ನೇ ಕೇಳು ಎಂದು ಮಧು ಕಡೆ ಕೈ ತೋರಿಸಿದರು ವೀರಭದ್ರ. ಮಧು ಕಡೆ ತೀಕ್ಷ್ಣವಾದ ನೋಟ ಬೀರಿ, ನಿಮ್ಮ ದೊಡ್ಡಪ್ಪ ಹೇಳುತ್ತಿರುವುದು ಮಾತು ಸತ್ಯನಾ? ಹೇಳೆ ಎಂದು ಜೋರಾಗಿ ಅಬ್ಬರಿಸಿದರು ಸರಿತಾ. ಇಲ್ಲ ದೊಡ್ಡಮ್ಮ, ನೀವು ಎಲ್ಲರೂ ತಪ್ಪು ತಿಳಿದುಕೊಂಡಿದ್ದೀರಾ. ನಾನು ತೇಜಸ್ವಿನ ಪ್ರೀತಿಸುತ್ತಿಲ್ಲ, ಇದು ಸತ್ಯ. ನೀವೆಷ್ಟೇ ಬಾರಿ ಕೇಳಿದರು ಎಂದು ಕಣ್ಣೀರಿಡುತ್ತಾ ತಲೆ ಕೆಳಗೆ ಹಾಕಿದಳು. ರೀ, ನಿಮಗ್ಯಾರು ಹೇಳಿದ್ದು ಎಂದು ಗಂಡನ ಭುಜದ ಮೇಲೆ ಕೈ ಇಟ್ಟು ಕೇಳಿದರು ಸರಿತಾ. ವಿದ್ಯಾನ? ಅವಳಿಗೆ ಯಾರು ಹೇಳಿದರಂತೆ? ವಿದ್ಯಾ ಎಂಬ ಹೆಸರು ಕೇಳುತ್ತಲೇ ಅತ್ತೆಗೆ ಯಾರು ಹೇಳಿದರು ಎಂದು ಯೋಚಿಸುತ್ತಾ ದೊಡ್ಡಪ್ಪನ ಮುಖವನ್ನೇ ನೋಡುತ್ತಾ ನಿಂತಳು. ಸೂರ್ಯ ಅವನಿಗೆ ಯಾರು ಹೇಳಿದರು? ಇನ್ಯಾರು? ಮಧು ಗೆಳತಿ ವೈಷ್ಣವಿಯಂತೆ. ಸೂರ್ಯನ ಮದುವೆಯಾಗುವುದಕ್ಕಿಂತ ತೇಜಸ್ವಿನ ಮದುವೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದಳಂತೆ. ವೀರಭದ್ರನವರ ಮಾತು ಕೇಳಿದವಳಿಗೆ ಗೆಳತಿಯ ಮೇಲೆ ಅತೀವ ಕೋಪ ಬಂತು. ಅವಳು ತಪ್ಪಾಗಿ ತಿಳಿದುಕೊಳ್ಳುವುದಲ್ಲದೆ ತನ್ನನ್ನು ಎಲ್ಲರ ತಪ್ಪು ತಿಳಿದುಕೊಳ್ಳುವಂತೆ ಮಾಡಿದಳು ಎಂದು ಸರಿತಾ ವಿದ್ಯಾ ಏನೆಂದು ಹೇಳಿದಳು ಗೊತ್ತಾ? ಒಬ್ಬಳು ಮಗಳು ಮದುವೆ ಮನೆಯಲ್ಲಿ ಬೇರೆಯವರನ್ನ ಮದುವೆಯಾಗಿ ಬಂದು ನನ್ನ ಮಗನ ಮನಸ್ಸು ನೋಯಿಸಿದಳು. ಇನ್ನೊಬ್ಬಳು ಬೇರೆಯವನನ್ನು ಪ್ರೀತಿಸಿ ನನ್ನ ಮಗನನ್ನು ಮದುವೆಯಾಗಿ ಮೋಸ ಮಾಡುತ್ತಿದ್ದಾಳೆ. ನನ್ನ ಮಗನಿಗೆ ಡೈವೋರ್ಸ್ ಕೊಡಲು ಹೇಳುತ್ತೀನಿ. ನೀವು ನಿಮ್ಮ ಮಗಳನ್ನು ಅಲ್ಲೇ ಇರಿಸಿಕೊಳ್ಳಿ. ಎಷ್ಟಾದರೂ ಅಪ್ಪನ ಬುದ್ಧಿ ಮಗಳಿಗೂ ಬಂದಿದೆ ಎಂದು ಬಿಟ್ಟಳು. ಒಬ್ಬಳು ಮಗಳನ್ನು ಯಾರು ಮದುವೆಯಾದರು ಎಂದು ತಿಳಿಯುತ್ತಿಲ್ಲ. ಇನ್ನೊಬ್ಬ ಮಗಳ ಜೀವನ ಹೀಗೆ. ಅಕಸ್ಮಾತ್ ಸೂರ್ಯ ಮಧುಗೆ ಡೈವರ್ಸ್ ಕೊಟ್ಟು ಬಿಟ್ಟರೆ ಮಧು ಜೀವನ ಪರ್ಯಂತ ಗಂಡನ ಬಿಟ್ಟವಳೆನಿಸಿಕೊಳ್ಳಬೇಕಾಗುತ್ತದೆ. ಹಾಗಾಗಬಾರದು. ಹಾಗೇನಾದರೂ ಆದರೆ ನನ್ನನ್ನು ನಾನೇ ಕ್ಷಮಿಸಿಕೊಳ್ಳುವುದಿಲ್ಲ. ಜೀವನ ಪರ್ಯಂತ ಕೊರಗಬೇಕಾಗುತ್ತದೆ ಎಂದು ವೇದನೆಯಿಂದ ನುಡಿದರು. ರೀ, ಯಾಕೆ ಅಪಶಕುನ ಮಾತನಾಡುತ್ತಿದ್ದೀರಾ? ನೀವು ಏನೇ ಹೇಳಿ, ನನಗೆ ಮಧು ಮೇಲೆ ತುಂಬ ನಂಬಿಕೆ ಇದೆ. ಅವಳು ಯಾರನ್ನೂ ಪ್ರೀತಿಸುವವಳಲ್ಲ. ನೀವು ವಿದ್ಯಾನ ಮಾತು ನಂಬಿಬಿಟ್ಟರ? ಸತ್ಯಣ್ಣನ ಜೊತೆ ಮಾತನಾಡಿ ಭಾನುವಾರ ಮಧುನ ಕರೆದುಕೊಂಡು ಹೋಗಿ ಬಿಟ್ಟು ಬನ್ನಿ. ಸೂರ್ಯ ಏನೋ ತಪ್ಪಾಗಿ ತಿಳಿದುಕೊಂಡಿದ್ದಾನೆ ಅಷ್ಟೇ, ನೀವು ಯೋಚಿಸಬೇಡಿ ಎಂದು ಗಂಡನ್ನ ಸಮಾಧಾನಿಸಿದರು ಸರಿತಾ. ದೊಡ್ಡಪ್ಪ ಎಂದು ಅವರ ಕಾಲ ಬಳಿ ಕುಳಿತು, ದೊಡ್ಡಪ್ಪ, ನಾನು ತೇಜಸ್ವಿನ ಪ್ರೀತಿಸಿಲ್ಲ ದೊಡ್ಡಪ್ಪ. ಅವನನ್ನು ನಾನು ಒಳ್ಳೆಯ ಗೆಳೆಯನನ್ನಾಗಿ ನೋಡಿದ್ದೆ ಅಷ್ಟೇ. ನನ್ನ ನಂಬುವುದಿಲ್ಲ ನೀವು? ದೊಡ್ಡಪ್ಪ, ನಾನು ಯಾವತ್ತೂ ನಿಮ್ಮ ನಂಬಿಕೆ ಹುಸಿ ಮಾಡಿಲ್ಲ. ನನ್ನ ನಂಬಿ ಎಂದು ಕಣ್ಣೀರಿಡುತ್ತಿದ್ದವಳ ತಲೆಯನ್ನು ಸವರಿ, ಏನು ಯೋಚಿಸಬೇಡ ಮಧು, ಸೂರ್ಯ ತಪ್ಪಾಗಿ ತಿಳಿದುಕೊಂಡಿದ್ದಾನೆ. ನಾನು ಅವನ ಹತ್ತಿರ ಮಾತನಾಡುತ್ತೇನೆ. ಭಾನುವಾರ ನಿನ್ನ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಎಂದರು. ಸರಿ ದೊಡ್ಡಪ್ಪ ಎಂದು ತನ್ನ ರೂಮಿಗೆ ಹೊರಟಳು. ರೂಮಿಗೆ ಬಂದವಳು ಮಂಚದ ಕಾಲಿಗೆ ತಲೆ ಇಟ್ಟು ಅತ್ತಳು. ಯಾಕೆ ಭಗವಂತ ನನ್ನ ಜೀವನದಲ್ಲಿ ಈ ರೀತಿ ಆಟವಾಡುತ್ತಿದ್ದೀಯಾ? ಒಂದು ತಪ್ಪು ಕಲ್ಪನೆಯಿಂದ ಎಲ್ಲರೂ ತನ್ನ ತಪ್ಪಾಗಿ ತಿಳಿದುಕೊಂಡರು. ಇದಕ್ಕೆಲ್ಲ ಕಾರಣನೇ ವೈಶು ಎಂದು ಅವಳ ಮೇಲೆ ಕೋಪ ಉಕ್ಕಿತು. ತಕ್ಷಣವೇ ಎದ್ದು ವೈಷ್ಣುವಿನ ಮನೆ ಕಡೆ ಹೊರಟಳು. ರೂಮ್ಗೆ ಬಂದ ಸೂರ್ಯನಿಗೆ ಮಧು ನೆನಪೇ ಕಾಡುತ್ತಿತ್ತು. ಅದೆಷ್ಟೇ ಬಾರಿ ಅವಳ ನಗುಮುಖವನ್ನು ಅವನ ಮನದಲ್ಲಿ ಚಿತ್ರಿಸಿಕೊಂಡರೂ ಅವಳು ಕಣ್ಣಿ ತುಂಬಿಕೊಂಡು ನಿಂತಿರುವುದಾಗಿ ಕಾಣುತ್ತಿತ್ತು. ಹೋಗಿ ಕರೆದುಕೊಂಡು ಬಾ ಎಂಬ ಬಯಕೆಯೊಂದು ಮನದ ಮೂಲೆಯಲ್ಲಿದ್ದರೂ ಅವನ ಅಹಂ ಬಿಡುತ್ತಿರಲಿಲ್ಲ.
ಹೋಗುವಾಗ ಒಂದು ಮಾತು ಅವಳು ನನಗೆ ಹೇಳಲಿಲ್ಲವೆಂಬ ಬೇಸರವೇ ಅವನನ್ನು ಕಾಡುತ್ತಿತ್ತು. ಸರಿ, ಫೋನ್ ಮಾಡಿಯಾದರೂ ಒಂದು ಮಾತು ಹೇಳಬಹುದಿತ್ತಲ್ಲ. ಅವಳು ಮಾಡಲ್ಲ ಬಿಡು, ನಾನೇ ಫೋನ್ ಮಾಡಿ ಯಾವಾಗ ಬರುತ್ತೀಯಾ ಎಂದು ಕೇಳಲ. ಬೇಡ, ಅವಳಿಗೆ ಅಷ್ಟು ಹಠವಿರಬೇಕಾದರೆ ನನಗೆ ಎಷ್ಟಿರಬೇಕು ಎಂದುಕೊಂಡು ಅವನ ಪುರುಷ ಸಹಜ ಅಹಂ ಅವನನ್ನು ತಡೆದಿತ್ತು. ಆದರೂ ಅವನ ಮನ ಅವಳ ಮುಖವನ್ನೇ ಚಿತ್ರಿಸತೊಡಗಿತ್ತು. ಈಗ ಏನು ಮಾಡುತ್ತಿರಬಹುದು? ಅವಳು ನನ್ನ ನೆನಪಿಸಿಕೊಳ್ಳುತ್ತಿರಬಹುದಾ? ಹೀಗೆ ನಾನಾ ರೀತಿಯ ಯೋಚನೆಗಳು ಅವನನ್ನು ಆವರಿಸಿತ್ತು. ಟಿವಿ ನೋಡುತ್ತಾ ಕುಳಿತಿದ್ದ ವೈಷ್ಣವಿ ಅನಿರೀಕ್ಷಿತವಾಗಿ ಬಂದ ಗೆಳತಿಯನ್ನು ನೋಡಿ ಅತಿ ಆನಂದದಿಂದ ಮಧು ಎಂದು ಕೂಗುತ್ತಾ ಗಟ್ಟಿಯಾಗಿ ಆಲಂಗಿಸಿದಳು. ವೈಷ್ಣವಿ ಸತತ 3 ತಿಂಗಳ ನಂತರ ತನ್ನ ಜೀವದ ಗೆಳತಿಯನ್ನು ನೋಡಿ ಮಾತನಾಡಲು ಪದಗಳೇ ಸಿಗಲಿಲ್ಲ. ಅವಳಿಗೆ ತನ್ನ ಆಲಂಗಿಸಿದ ಗೆಳತಿಯ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ಅವಳಿಂದ ಬಿಡಿಸಿಕೊಂಡು ತನ್ನ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ಮಧು ಕಡೆ ನೋಡಿದಳು ವೈಷ್ಣವಿ. ಮಧು ಮುಖದಲ್ಲಿ ನಗುವಿರಲಿಲ್ಲ, ಬದಲಾಗಿ ನೋವಿತ್ತು. ಎಷ್ಟೇ ನೋವಿದ್ದರೂ ಹೊರಗಡೆ ನಗು ಮುಖ ಧರಿಸಿದ ಮಧು ಇಂದು ಹತಾಶೆಯಲ್ಲಿರುವಂತೆ ಕಂಡಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಹತ್ತಿರುವುದಕ್ಕೋ ಅಥವಾ ಕೋಪದಿಂದಿರುವುದಕ್ಕೋ ಒಂದು ತಿಳಿಯಲಿಲ್ಲ ವೈಷ್ಣವಿಗೆ. ಮಧು, ಹೇಗಿದ್ದೀಯಾ ಎಂದು ಕೈ ಹಿಡಿದವಳ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಅವನ ಕೆನ್ನೆಗೆ ರಪ್ಪೆಂದು ಬಾರಿಸಿದಳು. ತನ್ನ ಕೆನ್ನೆ ಹಿಡಿದುಕೊಂಡು ಗೆಳತಿಯೆಡೆಗೆ ಆಶ್ಚರ್ಯವಾಗಿ ನೋಡಿದಳು ಮಧು. ಯಾಕೆ ಎಂದು ಕಣ್ಣು ತುಂಬಿಕೊಂಡು ಕೇಳಿದಳು. ಅವಳೆಂದು ನಿರೀಕ್ಷಿಸಿರಲಿಲ್ಲ ಮಧು ಎಂದು ತನ್ನ ಮೇಲೆ ಕೈ ಮಾಡುವವಳೆಂದು. ಯಾಕೆಂದರೆ ನಿನ್ನ ಒಂದು ಮಾತಿನಿಂದ ಎಲ್ಲರೂ ನನ್ನ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಗೊತ್ತಾ ಎಂದು ಅವಳೆಡೆಗೆ ತೀಕ್ಷ್ಣವಾಗಿ ನೋಡಿದಳು. ಏನು ಹೇಳುತ್ತಿದ್ದೀಯಾ? ನನ್ನ ಮಾತಿನಿಂದ ನಿನ್ನ ಯಾಕೆ ತಪ್ಪಾಗಿ ತಿಳಿದುಕೊಂಡಿದ್ದಾರೆ? ಇವಳು ಏನು ಹೇಳುತ್ತಿದ್ದಾಳೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಈಗ ಹೇಳು, ನಾನು ಯಾವತ್ತಾದರೂ ನಿನ್ನ ಹತ್ತಿರ ಬಂದು ನಾನು ತೇಜಸ್ವಿನ ಇಷ್ಟಪಡುತ್ತಿದ್ದೀನಿ ಎಂದು ಹೇಳಿದ್ದೇನಾ ಎಂದು ಮತ್ತದೇ ಕೋಪದಿಂದ ಕೇಳಿದಳು. ಇಲ್ಲ ಎಂದು ತಲೆಯಾಡಿಸಿದಳು. ಹಾಗಾದರೆ ನೀನು ಹೇಗೆಂದುಕೊಂಡೆ ನಾನು ತೇಜಸ್ವಿನ ಮದುವೆಯಾದರೆ ಚೆನ್ನಾಗಿರುತ್ತೇನೆಂದು? ಮಧು, ಮದುವೆಯಲ್ಲಿ ನೀನು ಸೂರ್ಯನ ಮದುವೆಯಾಗೋದಕ್ಕಿಂತ ತೇಜಸ್ವಿನ ಮದುವೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಒಂದು ಮಾತಿನಿಂದ ಎಲ್ಲರೂ ನಾನು ತೇಜಸ್ವಿನ ಪ್ರೀತಿಸುತ್ತಿದ್ದೀನಿ ಎಂದು ತಿಳಿದುಕೊಂಡಿದ್ದಾರೆ ಗೊತ್ತಾ? ನಾನು ಏನು ಹೇಳಿದರೂ ನಂಬುತ್ತಿಲ್ಲ. ಈಗ ನಾನು ಏನು ಮಾಡಲಿ ಹೇಳು ಎಂದು ಕಣ್ಣೀರಿಡುತ್ತಿದ್ದ ಗೆಳತಿಯನ್ನು ನೋಡಿ ಮಧು, ರಿಯಲಿ ಐ ಆಮ್ ಸಾರಿ. ನಾನು ದುಡುಕಿಯಾಡಿದ ಮಾತಿನಿಂದ ಇಷ್ಟೆಲ್ಲ ತೊಂದರೆಯಾಗುತ್ತದೆ ಎಂದು ತಿಳಿದಿರಲಿಲ್ಲ ಕಣೆ. ಪ್ಲೀಸ್ ನನ್ನ ಕ್ಷಮಿಸಿಬಿಡು ಎಂದು ಕೈ ಹಿಡಿದು ಗೆಳತಿಯನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು ಮಧು. ಸಮಾಧಾನ ಮಾಡಿಕೊಳ್ಳೆ ಎಂದು ಅವಳ ಕಣ್ಣ ನೀರು ಒರೆಸಲು ಬಂದ ವೈಷ್ಣವಿ ಕೈಯನ್ನು ತಳ್ಳಿ ಬಿರುಸಾಗಿ ಅವರ ಮನೆಯಿಂದ ಹೊರಟಳು. ಮಧು ನಿಂತುಕೋ ಎಂದು ಅವಳ ಹಿಂದೆಯೇ ಬಂದ ವೈಷ್ಣವಿ. ಬಾಗಿಲ ಬಳಿ ಬಂದವಳಿಗೆ ಎದುರಾಗಿದ್ದ ತೇಜಸ್ವಿ ಅವನ ಮುಖ ನೋಡಿದ್ದೆ ಬಿರುಸಾಗಿ ಹೆಜ್ಜೆ ಹಾಕುತ್ತಾ ಹೊರಟಳು. ತೇಜು, ಮಧು ನನ್ನ ಮಾತನಾಡಿಸದೆ ಹೊರಟು ಹೋದಳು ಕಣೋ ಎಂದು ಹೇಳುತ್ತಾ ಹೊರಗೆ ನೋಡಿದಳು. ಆದರೆ ಅವನ ನೋಟ ಮಾತ್ರ ವೈಷ್ಣವಿಯ ಕೆನ್ನೆ ಮೇಲಿತ್ತು. ಕೆಂಪಾಗಿದ್ದ ಅವಳ ಕೆನ್ನೆ ಮೆತ್ತಗೆ ಕೈಯಾಡಿಸಿದ. ಮಧು ವೈಷ್ಣವಿಗೆ ಹೊಡೆಯುವಾಗಲೇ ಬಂದವನು ಎಂದು ತನ್ನ ಗೆಳತಿಯ ಮೇಲೆ ಎಂದು ಮುನಿಸು ತೋರದವಳು ಯಾಕೆ ಹೊಡೆದಳು ಎಂದು ಅವರ ಮಾತನ್ನು ಬಾಗಿಲ ಬಳಿಯೇ ನಿಂತು ಕೇಳಿಸಿಕೊಂಡ. ತೇಜು ಎಂದು ಅವನ ಕೈ ಹಿಡಿದವಳ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು ಹೊರಗೆ ಬಂದವನು. ಮಧು ನನ್ನ ಒಬ್ಬ ಒಳ್ಳೆಯ ಗೆಳೆಯನ ರೀತಿ ನೋಡಿದ್ದಳು. ಆದರೆ ನಾನು ಛೇ ಎಂದುಕೊಂಡು ಮೊದಲು ಸೂರ್ಯನ ಬಳಿ ಮಾತನಾಡಬೇಕೆಂದು ನಿಶ್ಚಯಿಸಿದ. ಮುಂದೇನಾಗುತ್ತದೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕಥೆಯಲ್ಲಿ ಏನಾದರೂ ನಾನು ತಪ್ಪು ಮಾಡಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ದಯವಿಟ್ಟು ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭವಾಗಲಿ.